ಇವಾಗ ನಾನು ಹಾಡ್ತಿರೋ ಹಾಡು ಬಂಟನಾಗಿ ಬಾಗಿಲ ಕಾಯುವೆ, ರಚನಾ ಕನಕದಾಸರು. ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ. ವೈಕುಂಠ ಶ್ರೀಹರಿಯ ದಾಸರ ಮನೆಯ, ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ. ಹೊರಸುತ್ತು ಪ್ರಾಕಾರ ಸುತ್ತಿನ ಬರುವೆ, ಬರುವ ಹೋಗುವರ ವಿಚಾರಿಸುತ್ತಿರುವೆ. ಹೊರಸುತ್ತು ಪ್ರಾಕಾರ ಸುತ್ತಿನ ಬರುವೆ, ಬರುವ ಹೋಗುವರ ವಿಚಾರಿಸುತ್ತಿರುವೆ. ಕರದಿ ಕಂಬಿಯ ಪೊತ್ತು ಅಲ್ಲಿ ನಿಂತಿರುವೆ, ಕರದಿ ಕಂಬಿಯ ಪೊತ್ತು ಅಲ್ಲಿ ನಿಂತಿರುವೆ. ಶ್ರೀಹರಿಯ ಸಮ್ಮುಖದ ಓಲಗದಲ್ಲಿರುವೆ, ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ. ವೇಳೆ ವೇಳೆಗೆ ಹುಳಿಗೆ ಮಾಡುವೆ, ಆಲವಟ್ಟಿಗೆ ಚಮರವ ಬೀಸುವೆ. ತಾಳದಂಡಿಗೆ ಭೃಂಗಿ ಮೇಳಗಳಿಂದ ಕೂಡಿ, ತಾಳದಂಡಿಗೆ ಭೃಂಗಿ ಮೇಳಗಳಿಂದ ಕೂಡಿ. ಶ್ರೀಲೋಲನ ಪಾದ ಕೊಂಡಾಡುತ್ತಲಿರುವೆ, ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ. ಮೀಸಲುಳಿಗವ ಮಾಡಿಕೊಂಡಿರುವೆ, ಶೇಷ ಪ್ರಸಾದವ ಉಂಡುಕೊಂಡಿರುವೆ. ಮೀಸಲುಳಿಗವ ಮಾಡಿಕೊಂಡಿರುವೆ, ಶೇಷ ಪ್ರಸಾದವ ಉಂಡುಕೊಂಡಿರುವೆ. ಶೇಷಗಿರಿ ಕಾಗಿ ನೆಲೆ ಆದಿಕೇಶವನ, ಶೇಷಗಿರಿ ಕಾಗಿ ನೆಲೆ ಆದಿಕೇಶವನ. ದಾಸರ 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 ಮನೆಯ ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ. ವೈಕುಂಠ ಶ್ರೀಹರಿಯ ದಾಸರ ಮನೆಯ, ವೈಕುಂಠ ಶ್ರೀಹರಿಯ ದಾಸರ ಮನೆಯ ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ, ಬಂಟನಾಗಿ ಬಾಗಿಲ ಕಾಯುವೆ, ಬಾಗಿಲ ಕಾಯುವೆ, ಬಾಗಿಲ ಕಾಯುವೆ. ಧನ್ಯವಾದ. ನಿಮ್ಮ ಇಡೀ ಪರ್ಫಾರ್ಮೆನ್ಸಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡೋದು ನಿಮ್ಮ ವಾಯ್ಸು. ಧನ್ಯವಾದ. ಓಕೆ, ಅದು ವಾಯ್ಸ್ ಹೆಂಗಿದೆ ಅಂದರೆ ಒಂಥರ ಸರೌಂಡೆಡ್ ವಾಯ್ಸ್. ಅದು ಆ ಸರೌಂಡೆಡ್ ವಾಯ್ಸ್ ಎಷ್ಟು ಡಾಮಿನೇಟಿವ್ ಆಗಿದೆ ಅಂತಂದರೆ ನೀವೇನು ಹಾಡ್ತೀರಿ ಅದು ಲಿರಿಕ್ಸ್ ನಮಗೆ ಕೇಳಿಸ್ತಾ ಇಲ್ಲ. ಸೊ ಅದು
ಭಗವಂತ ಕೊಟ್ಟಿದ್ದು ನಿಮಗೆ ಅನುಗ್ರಹ ಮಾಡಿದ್ದು. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ಈಗ ಮೈಕ್ ನೀವು ಇಟ್ಕೊಂಡು ಹತ್ತಿರ ಇಟ್ಕೊಂಡು ಹಾಡ್ತಿರಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡಿ ನೋಡಿ. ಸ್ವಲ್ಪ ಒಂದು ಲೈನ್ ಹಾಡಿ. ಅಂದರೆ ಈಗ ಈ ಡಿಸ್ಟೆನ್ಸ್ ಇದೆಯಲ್ಲ, ಇಷ್ಟು ಹಾಡಿ. ಅದಕ್ಕೆ ಲಿರಿಕ್ಸ್ ಕ್ಲಾರಿಟಿ ಸಿಗ್ಬೋದು ಅಂತ ನನಗನ್ಸುತ್ತೆ. ಹಾಡೋದ್ರಲ್ಲೇ ಏನೋ ತೊಂದರೆ ಇಲ್ಲ, ಅದೆಲ್ಲ ಓಕೆ. ಇದು ಮಾತ್ರ ನಮಗೆ ಸಾಹಿತ್ಯ ಕೇಳಿಸಿದಾಗ ಅದು ಸರಿ ಹಾಡ್ತಿರಿಲ್ಲ ಅಂತ ಗೊತ್ತಾಗ್ತದಲ್ಲ. ಸೊ ನಮಗೆ ಸಾಹಿತ್ಯ ಕೇಳಿಸಿಲ್ಲ, ನಾವು ನಿಮ್ಮ ವಾಯ್ಸನ್ನ ಎಂಜಾಯ್ ಮಾಡ್ತಾ ಇದ್ವಿ, ಅದರಲ್ಲಿ ಕಳೆದೋಗ್ಬಿಟ್ಟಿದ್ವಿ ನಾವು. ಬಟ್ ಐ ವಾಂಟ್ ಟು ಲಿಸನ್ ಪರ್ಟಿಕ್ಯುಲರ್ಲಿ ದ ಲಿರಿಕ್ಸ್. ಓಕೆ, ಬಂಟನಾಗಿ ಬಾಗಿಲ ಕಾಯುವೆ ಅಲ್ವಾ? ನೆಕ್ಸ್ಟ್ ಟೈಮ್ ಅದು ಮಾಡಿ. ಓಕೆ, ಥ್ಯಾಂಕ್ ಯು, ವೆರಿ ಗುಡ್. ತಬಲಾ ಹಾರ್ಮೋನಿಯಂ ಅಕಂಪನಿಂಗ್ ಅದು ಫೀಡ್ಬ್ಯಾಕ್ ಕೊಡ್ತೀನಿ. ನಾನು ಹತ್ರ ಇಟ್ಕೊಂಡಿದ್ದೀನಿ ಸ್ವಲ್ಪ, ಅದು ವಾಯ್ಸ್ ಕೇಳಿಸ್ಬೇಕಂತ. ನಿಮ್ಗೇನು ಬೇಕು ನೀವು ಮಾಡಿದ್ರಿ, ನಮ್ಗೇನು ಬೇಕು ಅದನ್ನೂ ಮಾಡಿ ಅಂತ ನಾನು ಹೇಳ್ತೇನೆ. ಓಕೆ, ರೈಟ್, ಥ್ಯಾಂಕ್ ಯು.